ಬೇಬಿ ಯಾಕಮ್ಮ ಏನಾಯ್ತು? ಯಾಕೆ ಕಿಚ್ಕೊಂಡೆ? ಬಾಸ್ ಕೆಳಗ್ ಬಿದ್ದಿದೆ. ಕಂದ ಏನಾಯ್ತು? ಕೇಳ್ತಿದ್ದಾರೆ ತಾನೆ, ಹೇಳು. ಮನೆ ಬಿದ್ದೋಗೋ ತರ ಯಾಕಷ್ಟು ಜೋರಾಗಿ ಕಿರ್ಚ್ಕೊಂಡೆ? ನಿನ್ನೆ ಕೇಳ್ತಿರೋದು, ಹೇಳು. ಚಿಕ್ಕಮ್ಮ, ಮಗು ಹೆದರ್ಕೊಂಡಿದೆ, ಸ್ವಲ್ಪ ಇರಿ. ಬೇಬಿ, ಒಬ್ರು ಅಜ್ಜಿ ಬಂದ್ರು, ತಲೆ ಎಲ್ಲ ಕೆದರ್ಕೊಂಡಿದ್ರು. ಅವರಿಗೆ ಅವರ ಏನೇನೋ ಮಾತಾಡ್ಕೊಂಡು ಫ್ಲವರ್ ವಾಸಿಂದ ಹೊಡಿಯಕ್ ನೋಡಿದ್ರು. ಆಮೇಲೆ ಕೆಳಗ್ ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಇಲ್ಲಿಗೆ ಮನೆ ಆಚೆ ಹೋದ್ರು. ಯಾರಪ್ಪ ಅದು? ತಲೆ ಕೆದ್ರಕೊಂಡು ನಮ್ಮನೆಗೆ ಬಂದು ಹೋದಜ್ಜಿ. ದೊಡಮ್ಮ 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 ರೂಮಲ್ಲಿಲ್ಲ. ನೀವ್ ಯಾರಾದ್ರೂ ನೋಡಿದ್ರಾ? ಅಂದ್ರೆ ಹೊರಗೆ ಹೋಗಿದ್ದು ಅತ್ತೆನಾ? ಏನೋ ದೊಡಮ್ಮ ಹೊರಗೆ ಹೋದ್ರ? ಹೇಗೆ? ದೇವಿ, ಈಗ ಅದು ಮುಖ್ಯನಾ? ಮೊದಲು ಅಕ್ಕನ ಹುಡ್ಕಣ್ಣ ನಡೀರಿ. ನೀವೆಲ್ಲರೂ ಇಲ್ಲೇ ರೀ, ನಾ ಈಗ ಬಂದೆ. ಅಮ್ಮ ನೋಡಿದ್ರಾ? ಅದನ್ನೇ ಹೇಳೋಣ ಅಂತ ಬಂದಿದ್ದೀನಿ. ಹಿಂಗೆ ಬಂದರು, ಗೇಟ್ ತೆಗಿ ಅಂತ ಹೇಳಿದ್ರು. ಆದ್ರೆ ನಾನು ಗೇಟ್ ತೆಗಿಲಿಲ್ಲ. ಗೇಟಿಗೆ ನನ್ನ ತಲೆ ಚೆಚ್ಚಿಬಿಟ್ಟು ಹೊರಟೋಗ್ಬಿಟ್ಟು ದಣಿ. ತುಂಬಾ ಪೆಟ್ಟಾಯ್ತಾ ಸೋಮಣ್ಣ? ಹಾಸ್ಪಿಟಲ್ ಹೋಗಿ ಬರ್ತೀರಾ? ಕಳಿಸ್ಲಾ? ಬೇಡ ದಣಿ, ನನ್ಗೇನು ಆಗಿಲ್ಲ. ಮೊದಲು ಅಮ್ಮನವ್ರು ನೋಡಿದಣಿ. ಸೋಮಣ್ಣ, ದೊಡಮ್ಮ ಯಾವ ಕಡೆಗೆ ಹೋದ್ರು? ಗೇಟಿಂದ ಎಡಗಡೆ ಹೋದ್ರು. ದೇವಿ, ಸೋಮಣ್ಣ, ದೊಡಮ್ಮ ಯಾರು ಈ ಕಡೆ ಬಂದ್ರೆ ಒಂದು ಫೋನ್ ಮಾಡಿ ಹೇಳಿ. ಹಾ, ಆಯ್ತು ಅಮ್ರೆ. ಈ ರಚನಾ ಮೇಲೆ ಅಟ್ಯಾಕ್ ಮಾಡಿದ್ಯಾರು? ಏನಣ್ಣ ನೀನು ಇಂಟಿಮೇಷನ್ ಇಲ್ದೇನೆ ಅಟ್ಯಾಕ್ ಮಾಡ್ತೀಯಾ? ಒಂಚೂರು ಮಿಸ್ ಆಗಿದ್ರು ಆ ಪಿನ್ ಡೈರೆಕ್ಟ್ ನನ್ನ ಗಂಟ್ಲಲ್ಲೇ ಇಳಿತಿತ್ತು. ಹೇಗಿಣಿ ನೀನ್ ಯಾವಾಗ ಬಂದೆ ಮನೆಗೆ? ಏನಕ್ಕೆ ನನ್ನ ಮೇಲೆ ಹಿಂಗ್ ಪಿನ್ ಎಸಿತಿದ್ಯಾ? ಏನಂತ ಕೋಪ ನಿನ್ಗೆ ನನ್ನ ಮೇಲೆ? ಏನ್ ಸೈಕ್ ಆಗಿದ್ಯಾ ನೀನು? ಹೌದು ಕಣೋ ಇಡಿಯಟ್. ನಮ್ಮ ಅಕ್ಕನ ತಂಟೆಗೆ ಬಂದ್ರೆ ನಾನು ಸೈಕೆ. ನಮ್ಮ ಅಕ್ಕ ನಿನಗೇನು ಅನ್ಯಾಯ ಮಾಡಿದ್ಲು? ಯಾಕೆ ಅವಳನ್ನ ಸಾಯಿಸೋದಕ್ಕೆ ನೋಡ್ದೆ? ಯಾಕೆ ಅವಳ ಮೇಲೆ ಅಟ್ಯಾಕ್ ಮಾಡ್ದೆ? ಅಯ್ಯೋ, ಮದರ್ ಪ್ರಾಮಿಸ್ ನಾನು ಮಾಡಿಲ್ಲ ಗಿಣಿ. ನೀನಲ್ದೆ ಆ ಕೆಲ್ಸನ ಇನ್ಯಾರೋ ಮಾಡ್ತಾರೆ. ನನಗೂ ಇಲ್ಲ, ಅದಕ್ಕೆ ತಲೆಗುಳ ಬಿಟ್ಕೊಂಡು ಹುಡುಕ್ತಾ ಇದ್ದೀನಿ. ಸುಳ್ಳು ಹೇಳ್ಬೇಡ. ನಿನ್ಗೆ ಪನಿಷ್ಮೆಂಟ್ ಕೊಡದೆ ಬಿಡಲ್ಲ ನಾನು. ನನ್ನ ತಮ್ಮನ್ ತಂಟೆಗೆ ಬಂದ್ರೆ ಕಸಕ್ಕಂತ ಎಳೆದು ಬಿಡ್ತೀನಿ. ಇದು ಈ ರಾಣನ್ ಕೋಟೆ. ಕಾಲಿಗೆ ಬಿದ್ದು ಕೈ ಜೋಡಿಸಿ ಬೇಡ್ಕೊಂಡ್ರೆ ಭಿಕ್ಷೆ ಹಾಕ್ತೀನಿ. ಎದುರು ತಿರುಗಿದ್ರೆ ತಲೆ ತೆಗೆದು ಬಿಡ್ತೀನಿ ಅಂತ ಹೇಳು ನಿನ್ನ ಅಕ್ಕನಿಗೆ. ರಾಣ, ರಾಣ ಮಾಮ್, ರಾಣ, ನಿಮ್ಮಮ್ಮ ಮನೇಲೆಲ್ಲೂ ಕಾಣ್ತಿಲ್ಲ. ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಮಾಮ್, ಏನ್ ಹೇಳ್ತಾ ಇದ್ದೀರಾ? ಲಾಕ್ ಆಗಿರೋ ರೂಮಿಂದ ಅಮ್ಮ ಹೇಗೆ ಎಸ್ಕೇಪ್ ಆಗ್ತಾರೆ? ನಂಗೂ ಗೊತ್ತಿಲ್ಲ ಕಣೋ ರಾಣ. ಒಟ್ನಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ ಅಷ್ಟೇ. ಎಷ್ಟೊತ್ತಾಯ್ತು ದೊಡ್ಡಮ್ಮ ಅವ್ರು ತಪ್ಪಿಸ್ಕೊಂಡು? ಈಗ ಒಂದು 5 minutes ಆಯ್ತು ಕಣೋ. ಕಪ್ಪು, ನೀನೇನ್ ಮಾಡ್ತಿದ್ಯಾ ಈ ರೂಮಲ್ಲಿ? ಅದು ರಚನಾ ಅಕ್ಕ ರೂಮು ಅನ್ಕೊಂಡು ಮಿಸ್ ಆಗಿ ಬಂದ್ಬಿಟ್ಟೆ. ಹೇ ಕಪ್ಪು, ಏನು ಒಬ್ನೇ ಕುತ್ಕೊಂಡು ನಿನಗೆ ನೀನೇ ನಗ್ತಾ ಇದ್ಯಾ? ಅಣ್ಣ, ಆ ಬಿಸಿ ಐರನ್ ಬಾಕ್ಸ್ನ ರೂಪನ್ ಕೈ ಇಟ್ಟಾಗ ಅವಳು ಅಮ್ಮ ಅಂತ ಕಿರ್ಚ್ಕೊಂಡ್ಲಲ್ಲ, ಆ ಜಾಗದಲ್ಲಿ ಸೂಪರ್ ಸ್ಟಾರ್ ಇದ್ದಿದ್ರೆ, ನಾನು ಆ ಐರನ್ ಬಾಕ್ಸ್ನ ಅವಳು ಕೈಲಿಟ್ಟಿದ್ದಿದ್ರೆ. ಹೇಳೋದಕ್ಕೆ ಎಕ್ಸೈಟಿಂಗ್ ಆಗಿದೆಯಲ್ಲೋ ಕಪ್ಪು. ಸುಡ್ಬೇಕನ್ನ ಅವಳನ್ನ. ನಮ್ಮನ್ನ ಮನುಷ್ಯರ ಮೃಗಗಳ ಅಂತ ಕೇಳಿದ್ಲಲ್ಲ, ಮೃಗಗಳು, ಖರಾಬಾಗಿರೋ ಮೃಗಗಳು ಅಂತ ತೋರಿಸ್ಬೇಕು ಅವಳಿಗೆ. ಆಗ್ಲೇ ನಮ್ಮನ್ನ ಕಂಡ್ರೆ ಅವಳು ಬಾಲ ಮುದ್ರಕೊಂಡು ಒಂದು ಮೂಲೆಯಲ್ಲಿರೋದು, ನಿನ್ನನ್ ಕಂಡ್ರೆ ಭಯ ಇರೋದು. ಆ ಥರ ಚಾನ್ಸ್ ಸಿಗಿದ್ರೆ ಮಜಾ ಇರತ್ತೆ ಕಣೋ ಕಪ್ಪು. ಚಾನ್ಸನ್ನ ಹೇಗಾದ್ರೂ ಕ್ರಿಯೇಟ್ ಮಾಡ್ಕೋಬೇಕಣ್ಣ. ಅವಳು ನೋಡುವಾಗೆಲ್ಲ ಅವಳು ನನ್ನ ಕೆನ್ನೆಗೆ ಹೊಡೆದಿರೋದೇ ನೆನಪಾಗುತ್ತೆ. ಬ್ಲಡ್ ಎಲ್ಲ ಬಾಯ್ಲ್ ಆಗುತ್ತೆ. ಸರಿಗೆ ಶಿಕ್ಷೆ ಕೊಡ್ಬೇಕಣ್ಣ ಅವಳಿಗೆ. ಏನಾದ್ರೂ ಮಾಡೋಣ. ಅವಳು ತಪ್ಪು ಮಾಡಿದಾಳಂತ ಈ ಮನೆಯವ್ರ ಮುಂದೆ ಎಲ್ಲ ಪ್ರೂವ್ ಆಗಬೇಕು. ಆ ಥರ ಏನಾದರೂ ಮಾಡೋಣ. ಈ ಸಲ ಐರನ್ ಬಾಕ್ಸ್ ಬೇಡ, ಕಂಬಿನ ಸ್ಟೋವಲ್ಲಿಟ್ಟು
ಸರಿಯಾಗಿ ಕಾಯಿಸಿ ಮೈಯೆಲ್ಲ ಎಳೆದ್ಬಿಡ್ತೀನಿ ಅವ್ರಿಗೆ. ನೀನು ಕಾಯ್ತಿರೋ ಚಾನ್ಸು ಇಷ್ಟರಲ್ಲೇ ಸಿಗತ್ತೆ. ಹೇಗಣ್ಣ? ಅಮ್ಮ ಮನೆ ಬಿಟ್ಟು ಹೋಗಿದ್ದಕ್ಕೆ ಏನಾಯ್ತು? ರೂಪಕ್ಕೆ ಶಿಕ್ಷೆ ಸಿಕ್ತು. ಇವಳಿಗೂ ಸಿಗತ್ತೆ. ಏನ್ ಬಾಲಣ್ಣ, ಈ ಜನಗಳು ಹೀಗಿದ್ದಾರೆ? ಇದು ಮನೆ ಅಲ್ಲಮ್ಮ, ಮನುಷ್ಯ ರೂಪದಲ್ಲಿರೋ ಮೃಗಗಳೇ ತುಂಬಿಕೊಂಡಿದ್ದಾರೆ ಈ ಮನೇಲಿ. ಬಾಲ, ಇಫ್ ಯು ಡೋಂಟ್ ಮೈಂಡ್, ನಂದೊಂದು ಸಜೆಷನ್ ಇದೆ. ಬೆಟರ್ ನೀವು ಹಳೆ ಮನೆಗೆ ವಾಪಸ್ ಬಂದ್ಬಿಡಿ. ಈ ಪ್ಲೇಸು ನಿಮ್ಮಂಥ ಒಳ್ಳೆಯವ್ರಿಗೆ ಸೂಟ್ ಆಗಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಹೌದಾ? ಇದೇ ಕಾರಣಕ್ಕೆ ನಾನು ಈ ಮನೆಗೆ ಬರ್ದೇ ಇದ್ದಿದ್ದು. ಇವಾಗ ನಿಮಗೂ ಅನಿಸ್ತಾ ಇದೆಯಾ ಇಲ್ಲಿರೋ ಸೇಫ್ ಅಲ್ಲ ಅಂತ? ಆದರೆ ಏನು ಮಾಡೋದು, ಇಲ್ಲಿ ಬರಲೇಬೇಕು ಅಂತ ನಮ್ಮ ಮನೇಲಿ ಬರೆದಿತ್ತು. ವಾಪಸ್ ಹೋಗೋಣ ಅಂತಂದರೆ ಒಂದು ಕಡೆ ರಚನೆ ಬೇಡ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಮ್ಮ ತಂದೆ ಕೊನೆ ಆಸೆ ಅಡ್ಡ ಬರುತ್ತೆ. ಒಂದು ರೀತಿ ಅಡ್ಜಸ್ಟ್ ಆಗಿ ಎಲ್ಲವನ್ನೂ ಬದಲಾಯಿಸಬೇಕಾಗತ್ತೆ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಸಾರಿ. ಸಾರಿನಾ? ಯಾಕೆ ಜೀವ ಅವರೇ? ಒಂದಿಷ್ಟು ಹರಟೆ, ಸಂತೋಷ, ಮಾತು ಇದರಲ್ಲಿ ನಿರೀಕ್ಷೆ ಮಾಡಿಕೊಂಡು ನೀವು ಇಲ್ಲಿ ಬಂದಿದ್ರಿ. ಆದರೆ ನಾವು ನಿಮ್ಮನ್ನೆಲ್ಲ ಭಯಪಡಿಸ್ಬಿಟ್ವಿ. ಇದ್ರಲ್ಲಿ ನಿಮ್ಮ ಮಿಸ್ಟೇಕ್ ಏನಿದೆ ಜೀವ? ನಾವು ನಮಗಿನ್ನ ಹೆಚ್ಚಾಗಿ ನಿಮ್ಮ ಬಗ್ಗೆ ಭಯ ಪಡ್ತಿದ್ದೀವಿ. ಅಕ್ಕ ಮತ್ತು ಕೃಷ್ಣ ಹುಷಾರು. ಬಾಲ, ನಾನಿನ್ನು ಹೊರಡ್ತೀನಿ, ಟೈಮ್ ಆಗ್ತಾ ಇದೆ. ನಾನು ಇವ್ರ ಜೊತೆನೇ ಹೋಗ್ತೀನಿ ಜೀವ. ರಚನಾ ಅಕ್ಕ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ, ನಾನು ಹೇಳ್ತೀನಿ ಬಿಡನಿದ್ದೆ. ಬಾಯ್ ಕೃಷ್ಣ. ಬಾಯ್ ರಕ್ಷಿತ್. ಜೀವ, ನಾನು ಇವ್ರನ್ನ ಕಳಿಸ್ಕೊಟ್ಟು ಬರ್ತೀನಿ. ಬೇಬಿ, ಈ ಬೇಬಿ ಅಮ್ಮ ನಿನ್ನ ಜೊತೆಗಿರೋವರೆಗೂ ನೀನು ಯಾವುದಕ್ಕೂ ಭಯಪಡಬೇಡ.